गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। कल्याण सुंदर रामा कारुण्य जानकी रामा पीतांबरधर रामा भयभीति विभञ्जन रामा कल्याण सुंदर रामा कारुण्य जानकी रामा दशावतारा रामा दशमुखमर्दन रामा भक्तसुधामा रामा भक्तप्रियंकर रामा कारुण्य जानकी रामा कल्याण सुंदर रामा कारुण्य जानकी रामा कारुण्य जानकी रामा सियावर रामचंद्र की दशोपनिषत् सार ಶ್ರೀ ರಾಮಭದ್ರ ಸ್ತೋತ್ರ ಮೊದಲನೇ ಶ್ಲೋಕ ನಂತರ 4ನೇ ಶ್ಲೋಕವನ್ನು ಚಾಂಟ್ ಮಾಡೋಣ. ಶ್ರೀಮದ್ ರಾಮಪದಾರವಿಂದ ಮಧುಗೆ ಗಂಗಾ ಸರಾಗಾಮಿ सेवन्ते सनकाशुकादिमुनयः तेषां न काचित् स्पृहा
ಶ್ರೀಮದ್ರಾಮಪದಾರವಿಂದಮಧುನೋ जानन्ति वै ते रसं तत्स्वादात् परसौख्यदा भवति या सा स्थितिर्नः सदा नाल्कने श्लोक श्रेयः प्रेय इति द्वयं खलु तयोः तच्छ्रेय एवाभयम् धीरो यस्तु विरक्तचित्तविलय सन्धन्यः कृती चात्मवित् सूर्याचन्द्रमसौ न यत्र हुतबुघ रामस्य तस्मिन् पदे शुद्धे शुद्धजलं यथा भवति सः स्वात्मैव वक्ति श्रुतिः तं वेद्यं पुरुषं हि वेद न परम् वेद्यं न तन्मृत्युभिः योऽस्यामेव तनौ विभाति सततम् शुभ्रो भवत्यक्षरः यज्ञात्वा मुदमश्नुतेऽत्र सकलम् भद्रं च सर्वज्ञताम् तच्छ्रीरामपदस्वरूपममलम् ज्ञेयं च गेयं पुनः ಒಂದೊಂದು ಉಪನಿಷತ್ತಿನ ಸಾರವನ್ನು ಒಂದೊಂದು ಶ್ಲೋಕದಲ್ಲಿ ಭಗವಾನ್ ಶ್ರೀಧರ ಸ್ವಾಮಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ನಾವು ನಿನ್ನೆ ನೋಡ್ತಾ ಇದ್ದೆವು, ಶ್ರೇಯ ಪ್ರೇಯ ಇತಿ ದ್ವಯಂ ಖಲು ತಯೋ ತತ್ಶ್ರೇಯ ಏವಾಭಯಂ. ಎರಡು ಮಾರ್ಗಗಳಂತೆ, ಒಂದು ಶ್ರೇಯ ಮತ್ತೊಂದು ಪ್ರೇಯ. ಏನದು? ಜೀವನದ ಎರಡು ಮಾರ್ಗ. ಪ್ರೇಯ ಅಂದರೆ ಸುಖಕರವಾಗಿರ್ತಕ್ಕಂಥದ್ದು, ಶ್ರೇಯ ಸಾಧನಾ ಪ್ರಧಾನವಾಗಿರ್ತಕ್ಕಂಥದ್ದು. ಶ್ರೇಯ ಅಂತಂದರೆ ಹಿತಕರವಾಗಿರ್ತಕ್ಕಂಥದ್ದು, ಪ್ರೇಯ ಅಂತಂದರೆ ಸುಖಕರವಾಗಿರ್ತಕ್ಕಂಥದ್ದು. ಸುಖಕರ ಅಂದ್ರೇನು? ಯಾವುದನ್ನು ನೋಡಿದ ಕೂಡಲೇ, ಯಾವುದನ್ನು ಕೇಳಿದ ಕೂಡಲೇ, ಯಾವುದನ್ನು ಮುಟ್ಟಿದ ಕೂಡಲೇ ನನಗೆ ತಕ್ಷಣ ಸುಖ, ಆನಂದ, ಶಾಂತಿಯ ಅನುಭವ ಆಗ್ತದೋ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಅದನ್ನು ಬೇಕು ಅಂತ ಹೇಳಿ ಬಯಸ್ತದೆ. ಪ್ರೇಯ. ಶ್ರೇಯ ಅಂದ್ರೇನು? ಶ್ರೇಯ ಅಂತಂದರೆ ಹಿತಕರವಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ಅದು ದುಃಖದಿಂದ ಕೂಡಿರ್ಬೋದು, ಆರಂಭದಲ್ಲಿ ಬಹಳ ಕಠಿಣ ಶ್ರಮ ಇರ್ಬೋದು, ಆರಂಭದಲ್ಲಿ ಸ್ವಲ್ಪ ಕ್ಲಿಷ್ಟಕರವಾಗಿರ್ಬೋದು. ಆದರೆ ಶ್ರೇಯೋ ಮಾರ್ಗವೇ ನಮಗೆ ತಯೋ ಶ್ರೇಯ ಏವ ಅಭಯಂ. ಶ್ರೇಯೋ ಮಾರ್ಗ ಅನ್ನೋಂಥದ್ದೇನಿದೆ ಅದು ನಮಗೆ ಅಭಯತ್ವವನ್ನು ತಂದುಕೊಡ್ತದೆ. ಸರಿ, ಈ ಶ್ರೇಯೋ ಮಾರ್ಗದ ಕಡೆಗೆ ಹೋಗ್ತಕ್ಕಂಥವ್ರು ಯಾರು? ಧೀರ ಯಸ್ತು ವಿರಕ್ತಚಿತ್ತ. ಯಾರು ಧೀರರೋ, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ವೈರಾಗ್ಯದ ಭಾವ ಅನ್ನುವಂಥದ್ದು ಇದೆಯೋ ಅಂಥವನು ಮಾತ್ರ ಏನು ಮಾಡ್ತಾನಂತೆ?
ಶ್ರೇಯೋ ಮಾರ್ಗದ ಕಡೆ ಹೋಗ್ತಾನೆ. ಸೂರ್ಯ ಚಂದ್ರಮಸೌ ನ ಯತ್ರ ಹುದಬುಕ್, ಅಲ್ಲಿ ಸೂರ್ಯ ಅಂತಕ್ಕಂಥವನಿಲ್ಲ, ಅಲ್ಲಿ ಚಂದ್ರ ಅಂತಕ್ಕಂಥವನಿಲ್ಲ, ಅಲ್ಲಿ ಅಗ್ನಿಯೂ ಇಲ್ಲ ಅಲ್ಲ. ನಾವು ಮಂತ್ರವನ್ನು ಹೇಳೋದಿಲ್ವಾ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಹೇಮಾ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ. ಯಾವುದದು? ಶ್ರೀಧರ ಭಾಷೆಯಲ್ಲಿ ಹೇಳೋದಾದರೆ ಅದನ್ನು ನಾವು ಶ್ರೀರಾಮನ ಪದ ಅಂಥೇಳಿ ಕರೀತಾರೆ. ಅದೇ ಭಗವಂತನ ಪಾದ ಪದ್ಮ, ಅಥವಾ ಅದೇ ಮೋಕ್ಷ, ಅಥವಾ ಅದನ್ನೇ ಬ್ರಹ್ಮಾನಂದ, ಅಥವಾ ಅದುವೇ ಆತ್ಮ ಸಾಕ್ಷಾತ್ಕಾರ, ಅಥವಾ ಬ್ರಹ್ಮ ಸಾಕ್ಷಾತ್ಕಾರ, ಅನೇಕ ಶಬ್ದಗಳ ಮೂಲಕ ಹೇಳ್ತಾರೆ. ಹೇಗಿರುತ್ತಂಥದ್ದು? ಶುದ್ಧೇ ಶುದ್ಧ ಜಲಂ ಯಥಾ, ಒಂದು ಶುದ್ಧ ಜಲ ಇನ್ನೊಂದು ಶುದ್ಧದ ಜಲದ ಜೊತೆಗೆ ಒಂದಾದ ಹಾಗೆ. ಅದರರ್ಥ ಜೀವ ಬ್ರಹ್ಮನಾಗೋದಲ್ಲ, ಮತ್ತು ಬ್ರಹ್ಮನೇ ಬ್ರಹ್ಮನಾಗೋದು. ಅದರರ್ಥ ತಪ್ಪು ಕಲ್ಪನೆಯಿಂದ ನಾನು ಶರೀರ, ಇದಕ್ಕೆ ಸಂಬಂಧಪಟ್ಟವರು ನನ್ನವರು ಅಂತಕ್ಕಂಥ ಭಾವನೆಯಿಂದ ನಾನು ಹುಟ್ಟಿದ್ದೇನೆ, ಬೆಳೀತಾ ಇದ್ದೇನೆ, ಸಾಯ್ತೇನೆ, ನನಗೆ ರೋಗ ರುಜಿಗಳಿವೆ, ನನಗೆ ಬಂಧನ ಇದೆ ಅನ್ನುವಂಥ ಒಂದು ಭಾವ ಇರುತ್ತೆ. ಯಾವಾಗ ಶುದ್ಧ ಎರಡು ನೀರಿನ ಬಿಂದುಗಳು, ನೀರಿನ ಎರಡು ಹನಿಗಳನ್ನು ಒಟ್ಟಾಗಿ ಸೇರಿಸಿದಾಗ ಹೇಗೆ ಅದು ಬೇರೆ ಬೇರೆ ಆಗೋದಿಲ್ವೋ, ಹೇಗೆ ಅದು ಒಂದಾಗಿರುತ್ತೋ ಹಾಗೆ ಯಾವಾಗ ವ್ಯಕ್ತಿ ತನ್ನನ್ನು ತಾನು ಅರಿತಾನೋ, ತನ್ನಲ್ಲಿ ತಾನು ಸ್ಥಿರನಾಗ್ತಾನೋ, ತನ್ನನ್ನು ತಾನು ಅರಿತುಕೊಳ್ತಾನೋ, ಏನಾಯ್ತಲ್ಲಿ ಅಲ್ಲಿ ಎರಡು ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದು ಒಂದೇ ಅಂತಕ್ಕಂಥ ಅನುಭವ ಅವನಿಗಾಗುತ್ತೆ. ಸರಿ, ಮುಂದುವರಿಸ್ತಾರೆ. ತಂ ವೇದ್ಯಂ ಪುರುಷಂ ಹಿ ವೇದನ ಪರಂ ವೇದ್ಯಂ ನನ ತನ್ಮೃತ್ಯುಭಿಃ. ಯಾರ ಬಗ್ಗೆ ನಾವು ತಿಳ್ಕೊಳ್ಬೇಕು ಈ ಜಗತ್ತಿನಲ್ಲಿ? ತಂ ವೇದ್ಯಂ ಪುರುಷಂ ಹಿ ವೇದ. ಈ ಜಗತ್ತಿನಲ್ಲಿ ಏನೇನೋ ತಿಳ್ಕೊಳ್ಳಿ ಹೋಗ್ತೀವಿ ನಾವು. ಸೂರ್ಯನಂತೆ, ಚಂದ್ರನಂತೆ, ಜಗತ್ತಂತೆ, ವಿಷಯಗಳಂತೆ, ವಸ್ತುಗಳಂತೆ, ಆಕಾಶಗಳಂತೆ, ಪಶು ಪಕ್ಷಿ ಪ್ರಾಣಿ ವಿಜ್ಞಾನ, ಎಷ್ಟು ತಿಳಿದ್ರೂ ಕೂಡ ಈ ಜಗತ್ತಿನಲ್ಲಿ ಇನ್ನೂ ಒಂದಿಷ್ಟು ತಿಳಿಯೋದು ಬಾಕಿ ಇರುತ್ತೆ. ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿಯೂ ಕೂಡ ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ಇಲ್ಲ, ಹೇಳೋದೇ ಇಲ್ಲ, ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ಇನ್ನೂ ಒಂದಿಷ್ಟು ಎಕ್ಸ್ಟ್ರಾ ಇರುತ್ತೆ. ಅದಕ್ಕೆ ಪುರುಷ ಸೂಕ್ತದಲ್ಲಿ ಋಷಿ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾನೆ. ಅತ್ಯತಿಷ್ಠ ದಶಾಂಗುಲಂ. ಭಗವಂತ ಹೇಗಿದ್ದಾನಂತೆ? ಅವನು ಸರ್ವವ್ಯಾಪಿಯಾಗಿದ್ದಾನೆ. ಈಶಾವಾಸ್ಯಮಿದಗಂ ಸರ್ವಂ, ಎಲ್ಲೆಲ್ಲಿಯೂ ಅವನೇ ಇದ್ದಾನೆ. ಆಮೇಲೆ 10 ಅಂಗುಲ ಜಾಸ್ತಿ ಇದ್ದಾನೆ. ಇದ್ಯಾರು ಕರೆಕ್ಟಾಗಿ ಅಳತೆ ಮಾಡಿದ್ರೆ ಗೊತ್ತಿಲ್ಲ. ಅತ್ಯತಿಷ್ಠ ದಶಾಂಗುಲಂ, 10 ಅಂಗುಲ ಹೆಚ್ಚಿದಾನೋ. ಅದರರ್ಥ ಏನು ಕಣ್ಣಿಗೆ ಕಾಣ್ತಾ ಇದೆ, ಏನು ಗೋಚರವಾಗ್ತಾ ಇದೆ, ಇದೆಲ್ಲವೂ ಕೂಡ ಅವನೇ. ಯಾವುದು ಗೋಚರವಾಗ್ತಾ ಇಲ್ಲ ಅದು ಕೂಡ ಅವನೇ. ನಾವೇನನ್ನು ಅರಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಜಗತ್ತಿನಲ್ಲಿ, ಏನು ಕಾಣ್ತದೆ, ಏನು ಗೋಚರವಾಗ್ತದೆ ಅದನ್ನು ತಿಳಿಯುವ ಪ್ರಯತ್ನವನ್ನು ನಾವು ಮತ್ತೆ 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 ಮಾಡ್ತಾ ಇದ್ದೀವಿ. ನೋಡಿ, ನಾವು ಪ್ರತಿ ದಿವಸ ಬೆಳಗ್ಗೆ ಆದ ಕೂಡಲೇ ಏನು ಹೊಸ್ತಿದೆ, ಏನು ನೋಡೋಣ, ಯಾರಾದರೂ ಒಂದು ಹೊಸ ವಿಷಯವನ್ನು ನಮಗೆ ಹೇಳಿದರೆ ಕುತೂಹಲ ಉಂಟಾಗುತ್ತೆ, ಅದನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಭಾವ ಉಂಟಾಗ್ತದೆ. ಪ್ರತಿ ದಿವಸ ಪೇಪರ್ ಓದ್ತೀವಿ, ಪ್ರತಿ ದಿವಸ ನ್ಯೂಸ್ ನೋಡ್ತೀವಿ, ಪ್ರತಿ ದಿವಸ ಗಮನಿಸಿ ನೀವು, 20-25 ನಿಮಿಷ ಬರುತ್ತೆ ಸೀರಿಯಲ್ಲು, ಅಲ್ಲ 20 ನಿಮಿಷ, 19.25 ನಿಮಿಷ ಬೋರಿಂಗ್ ಇರುತ್ತೆ. ಲಾಸ್ಟ್ 15-20 ಸೆಕೆಂಡು ಎಷ್ಟು ಒಂದು ಕುತೂಹಲವನ್ನು ಉಂಟು ಮಾಡ್ತಾರೆ ಅಂತಂದರೆ, ಏನಾಗುತ್ತೆ ಏನೋ ನಾಳೆ, ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಯಾಕೆ? ಮನುಷ್ಯನ ಅಂತಃಕರಣದಲ್ಲಿ ಕುತೂಹಲವನ್ನು ಉಂಟು ಮಾಡಬೇಕು, ಅಂದರೆ ಮಾತ್ರ ಅವನು ಜೀವನದಲ್ಲಿ ಒಂದು ರಸ ಅನ್ನೋಂಥದ್ದು ಇರುತ್ತೆ. ಅದಿಲ್ಲ ಅಂದರೆ ನಾಳೆ ಏನಾಗುತ್ತೆ ಅಂತ ಇವತ್ತೇ ಹೇಳಿಬಿಟ್ರೆ ಏನಿದೆ ಮಜಾನೇ ಇಲ್ಲ ಜೀವನದಲ್ಲಿ. ಅದಕ್ಕೆ ದೇವರ ದಯೆ, ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಅಲ್ವಾ? ಆದ್ದರಿಂದಲೇ ಆನಂದವಾಗಿ ಮಲಗ್ತೀವಿ, ಬೆಳಗ್ಗೆ ಆನಂದವಾಗಿ ಹೇಳ್ತೀವಿ ನಾವು. ಒಂದು ವೇಳೆ ನಾಳೆ ಏನಾಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಾದರೆ ನಾಳೆ ತನಕ ಬದುಕ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ರೂ ಈ ಜಗತ್ತಿನಲ್ಲಿ ಏನೇನೋ ನೋಡಬೇಕು, ಏನೇನೋ ತಿಳ್ಕೊಳ್ಬೇಕು, ಯಾವುದ್ಯಾವುದ್ರದ್ದು ಜ್ಞಾನವನ್ನು ಗಳಿಸಬೇಕು ಅಂತ ಆಸೆ ನಮಗೆ. ಭಾಳಷ್ಟು ಪ್ರಯತ್ನವನ್ನು ಮಾಡ್ತೀವಿ, ಎಷ್ಟೆಷ್ಟೆಲ್ಲ ಸಮಯವನ್ನು ಹಾಕ್ತೀವಿ, ನಾವು ಹಣವನ್ನು ಹಾಕ್ತೀವಿ, ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಹಾಕ್ತೀವಿ. ಎಲ್ಲ ನೋಡಿ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಇದು ಇಷ್ಟೇನಾ,
ಮತ್ತು ಇನ್ನೂ ತಿಳಿಲಿಕ್ಕೆ ಬೇಕಾದಷ್ಟಿದೆ ಈ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ಎಷ್ಟೇ ಏನೇ ತಿಳಿಯುವ ಪ್ರಯತ್ನವನ್ನು ಮಾಡಿದರೂ ಕೂಡ ನಾನು ಪೂರ್ತಿ ತಿಳ್ಕೊಂಡೆ ಅಂತ ಹೇಳೋ ಹಾಗೆ ಇಲ್ಲ. ಆದ್ದರಿಂದ ನಮ್ಮ ಋಷಿಗಳೇನು ಹೇಳಿದರು, ಈ ಜಗತ್ತು ತಿಳ್ಕೊಳ್ತಕ್ಕಂಥ ವಸ್ತುನೇ ಅಲ್ಲ ಇದು. ಯಾಕೆಂದರೆ ಇವತ್ತು ಏನು ತಿಳಿತೀವಿ ಮಾರನೇ ದಿವಸ ಅದು ಉಲ್ಟಾಗ್ಬಿಡುತ್ತೆ. ಗಮನಿಸಿ, ನೀವು ಓದಿರ್ಬೋದು ಪೇಪರ್ಗಳಲ್ಲಿ, ವಿಜ್ಞಾನದಲ್ಲೆಲ್ಲ ಹೇಳ್ತಾ ಇತ್ತು, ಹಾಲು ಒಳ್ಳೆಯದಲ್ಲ, ಹಾಲು ತಗೋಬಾರ್ದು. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ವೆರಿ ಡೇಂಜರಸ್. ಒಂದಷ್ಟು ಒಬ್ಬ ವಿಜ್ಞಾನಿ ಕಂಡು ಹಿಡಿದ, ಅದಕ್ಕೆ ಭಾಳಷ್ಟು ಉದಾಹರಣೆಗಳನ್ನು ಕೊಟ್ಟ. ನೋಡಿ, ನೀವು ಹಾಲು ಯಾರ್ಯಾರು ಕುಡಿತಾರೋ ಅವ್ರಿಗೆಲ್ಲ ಕ್ಯಾನ್ಸರ್ ಆಗುತ್ತೆ. ಕೆಲವು ವರ್ಷಗಳ ನಂತರ ಮತ್ತೊಬ್ಬ ವಿಜ್ಞಾನಿ ಬಂದ, ಅವನು ಹೇಳ್ದ, ಹಾಲು ಕುಡಿದೇ ಇರೋದ್ರಿಂದ ಇಂತಿಂಥ ಕಾಯಿಲೆ ಬರುತ್ತೆ, ಆದ್ದರಿಂದ ಹಾಲು ಅನ್ನೋದೊಂದು ಪರಿಪೂರ್ಣ ಆಹಾರ, ಆದ್ದರಿಂದ ಹಾಲು ಎಲ್ಲರೂ ಕೂಡ ಕುಡಿಬೇಕು. ಗಮನಿಸಿ, ಇವತ್ತು ಯಾವುದು ಹೌದು ಅಂತಾರೆ, ನಾಳೆ ಅದನ್ನೇ ಅಲ್ಲ ಅಂತಾರೆ. ಇವತ್ತು ಯಾವುದನ್ನು ಅಲ್ಲ ಅಂತಾರೆ, ನಾಳೆ ಅದನ್ನೇ ಹೌದು ಅಂತ ಹೇಳ್ತಾರೆ ಈ ವಿಜ್ಞಾನ. ಅದರಿಂದ ಈ ಜಗತ್ತನ್ನು ಎಷ್ಟೇ ತಿಳಿಯುವ ಪ್ರಯತ್ನವನ್ನು ನಾವು ಮಾಡಿದರೂ ಕೂಡ ಒಂದು ಸ್ಪಷ್ಟತೆ ಇಲ್ಲ. ಅದಕ್ಕೆ ವಿಜ್ಞಾನದ ಒಂದು ದೊಡ್ಡ ಗ್ರಂಥವನ್ನು ಇನ್ನೂ ಬರೀಲಿಕ್ಕಾಗಿಲ್ಲ ಈ ಜಗತ್ತಿನಲ್ಲಿ. ಯಾಕೆಂದರೆ ಇವತ್ತಿರೋದು ನಾಳೆ ಬದಲಾಗ್ತದೆ, ನಾಳೆ ಇರೋದು ನಾಡಿದ್ದು ಬದಲಾಗ್ತದೆ, ಆಮೇಲೆ ಇನ್ನೊಂದೇನೋ ಬದಲಾಗ್ತದೆ. ಹಾಗಾದ್ರೆ ಏನು ತಿಳ್ಕೊಳ್ಬೇಕು? ಬದಲಾಗ್ತಾ ಇರ್ತಕ್ಕಂಥ ತತ್ವವನ್ನು. ತಂ ವೇದ್ಯಂ ಪುರುಷಂ ಹಿ ವೇದ. ಈ ಜಗತ್ತಿನಲ್ಲಿ ಯಾರನ್ನು ತಿಳ್ಕೊಳ್ಬೇಕು? ಯಾರು ಪುರುಷಂ, ಯಾರು ಈ ಶರೀರವನ್ನು ಬೆಳಗ್ತಾ ಇದ್ದಾನೋ, ಯಾರು ಈ ಪುರದಲ್ಲಿ ವಾಸವಾಗಿದ್ದಾನೋ, ಅಧಿಷ್ಠಾನ ತತ್ವ ಅನ್ನೋದು ಯಾರಿದೆಯೋ ಅವನನ್ನು ತಿಳ್ಕೊಳ್ಬೇಕು ನಾವು. ಶರೀರವನ್ನಲ್ಲ, ಶರೀರವನ್ನು ಬೆಳಗುತ್ತಾ ಇರ್ತಕ್ಕಂಥ ಶುದ್ಧ ತತ್ವ ಚೈತನ್ಯವನ್ನು ತಿಳ್ಕೊಳ್ಬೇಕು ನಾವು. ಉಪನಿಷತ್ತು ಹೇಳುತ್ತೆ, ಆತ್ಮಾವ ಅರೇ ದ್ರಷ್ಟವ್ಯ. ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಯಾರು? ಆತ್ಮತತ್ವವನ್ನು, ಶುದ್ಧ ತತ್ವವನ್ನು, ಹೊರಗಿನ ವಿಷಯಗಳನ್ನಲ್ಲ, ಹೊರಗಿನ ವಸ್ತುಗಳನ್ನಲ್ಲ. ವಿಜ್ಞಾನ, ಕಲೆ, ಸಮಾಜ, ಇತಿಹಾಸ ಎಷ್ಟು ತಿಳಿದ್ರೇನು ಅದು ಅಪೂರ್ಣ ಜ್ಞಾನವೇ. ಹೌದಲ್ಲ? ಎಷ್ಟೇ ತಿಳಿದ್ರೂ ಅಪೂರ್ಣ ಜ್ಞಾನವೇ. ಒಬ್ಬ ಬಿಲ್ಲು ವಿದ್ಯೆಯಲ್ಲಿ ಅಪ್ರತಿಮನಾಗಿದ್ದ. ಎಷ್ಟು ಅಪ್ರತಿಮನಾಗಿದ್ದ ಅಂತಂದರೆ, ಆ ರಾಜ್ಯದಲ್ಲಿ ರಾಜನಿಗೆ ಹೇಳ್ದ, ನನ್ನಂಥ ಅಪ್ರತಿಮ ಬಿಲ್ಲು ವಿದ್ಯೆ ಬಲ್ಲವನು ಯಾರಿಲ್ಲ ಈ ಜಗತ್ತಿನಲ್ಲಿ, ಯಾರಾದರೂ ಇದ್ದರೆ ಬರ್ಲಿಕ್ಕೆ ಹೇಳಿ. ಎಲ್ಲರೂ ಹೆದರೋರು ಅವನಿಗೆ. ಇನ್ನೇನು ರಾಜ ಅನೌನ್ಸ್ ಮಾಡೋನಿದ್ದ, ಈ ನಮ್ಮ ರಾಜ್ಯದಲ್ಲಿ ಇವನೇ ಅಪ್ರತಿಮ ಬಿಲ್ಲುಗಾರ, ಇವನನ್ನು ಸೋಲಿಸೋನು ಯಾರಿಲ್ಲ ಅಂತ. ಅಷ್ಟೊತ್ತಿಗೆ ಅವನೊಬ್ಬ ಬಂದ. ಅವನಂದ, ಏನಪ್ಪ ಏನು? ನಾನು ಬಿಲ್ಲು ವಿದ್ಯೆ, ನಾನು ನಿನಗೆ ಅಪ್ರತಿಮನಾಗಿದೆ, ನಿನಗಿಂತಲೂ ಚೆನ್ನಾಗಿ ನಾನು ಬಿಲ್ಲು ವಿದ್ಯೆ ಬರುತ್ತೆ ನನಗೆ. ಸರಿ, ಪರೀಕ್ಷೆ ಇಟ್ಟಾಗ ಅಲ್ಲಿ 15 ಪಕ್ಷಿಗಳನ್ನು ಹಾರಿಬಿಟ್ರು. ಅವನು ಹೇಳ್ದ, 4ನೇ ಪಕ್ಷಿಗೆ ಬಾಣ ಹೊಡಿಬೇಕು ಅಂದ. ಇವನ ಕೈಲಾಗಲಿಲ್ಲ, ಅವನು ಹೊಡೆದ. ಅವನಂದ, ಹೇಗೆ ಸಾಧ್ಯ? ಅಭ್ಯಾಸ ಮಾಡಿದ್ದೀನಿ ನಾನು. ಗುರುಗಳೇ, ನಿಮಗೆ ನಮಸ್ಕಾರ, ನನಗೆ ಹೇಳ್ಕೊಡಿ ವಿದ್ಯೆ ಅಂತ. ಅವನಂದ, ನಾನೇನಲ್ಲ ಗುರುಗಳು, ನನ್ನ ಗುರುಗಳು ಇನ್ನೊಬ್ರು ಇದ್ದಾರೆ, ಅವರು ನನಗಿಂತ ಅದ್ಭುತವಾಗಿದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ. ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವನು ನದಿಯ ಆಚೆ ಒಂದು ಬೆಟ್ಟದ ಮೇಲೆ ಒಂದು ಪಕ್ಷಿ ಕೂತಿತ್ತು. ಅವನು ಹೇಳ್ದ, ಆ ಪಕ್ಷಿಗೆ ಬಿಲ್ಲು ಬಾಣ ಹೊಡಿ. ಅವನಂದು, ಪಕ್ಷಿ ಕಂಡ್ರೆ ತಾನೇ ಬಾಣ ಹೊಡಿಯೋದು, ಪಕ್ಷಿನೇ ಕಾಣ್ತಾ ಇಲ್ಲ ನಾವು, ಹೊಡಿ, ನಾ ಹೇಳ್ತಾ ಇದ್ದೀನಿ ಇಂಥ ಕಡೆಗಿದೆ, ಹೊಡಿ. ಅವನು ಹೊಡಿಲಿಕ್ಕಾಗಲಿಲ್ಲ. ಈ ಗುರು ಅಲ್ಲೇ ಒಂದು ಕಡ್ಡಿ ತಗೊಂಡು ಹೊಡೆದ, ಪಕ್ಷಿ ಬಿತ್ತು ಕೆಳಗೆ. ಇವನಂದ, ಹಾಗಾದ್ರೆ ನೀವೇ ನನ್ನ ಗುರು? ಅವನಂದ, ನಾನಲ್ಲ, ನನಗಿಂತ ಬಲ್ಲವ್ರು ಇನ್ನೊಬ್ಬ ಇದ್ದಾನೆ. ಎಲ್ಲಿದ್ದಾರೆ ಅವರು? ಕರ್ಕೊಂಡು ಹೋದರೆ ಅವನು ಗುರು ಬೆಟ್ಟದ ತುದಿಯಲ್ಲಿ ಕೂತಿಯಾನೆ. ಕೆಳಗಡೆ ಬಗ್ಗಿದ್ರೆ ಪ್ರಪಾತ. ಅವನಂದ, ಒಂಟಿ ಕಾಲ ಮೇಲಲ್ಲಿ ನಿಂತುಕೊಂಡು ಪಕ್ಷಿಯ ಕಣ್ಣಿಗೆ ಹೊಡಿಬೇಕು. ಇವನು ಕೇಳಿದ, ಇವನಿಗಿಂತಲೂ ಹೆಚ್ಚಿನವ್ರು ಇನ್ಯಾರಾದ್ರೂ ಇದ್ದಾರೆ? ಯಾಕೆ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಭಯ ಆಗ್ತಾ ಇದೆ ನನಗೆ. ಈ ಜಗತ್ತಿನಲ್ಲಿ ನಾನೇ ಅಪ್ರತಿಮ ಅಂತೇಳಿ ಹೇಳೋ ಹಾಗೆ ಇಲ್ಲ. ಯಾಕೆ?
ಅದಕ್ಕಿಂತ ನಮಗಿಂತ ಬಲ್ಲವರು, ನಮಗಿಂತ ತಿಳಿದವರು ತುಂಬ ಜನ ಇದ್ದಾರೆ. ಯಾಕೆ ಈ ಆತ್ಮತತ್ವವನ್ನೇ ನಾವು ತಿಳ್ಕೊಳ್ಬೇಕು? ಆತ್ಮಾವ ಅರೇ ದ್ರಷ್ಟವ್ಯ ಅಥವಾ ತಂ ವೇದ್ಯಂ ಪುರುಷಂ ಹಿ ವೇದ. ಈ ಆತ್ಮತತ್ವವನ್ನೇ ತಿಳ್ಕೊಳ್ಬೇಕು ನಾವು ಅಂತಂದರೆ, ನ ಪರಂ ವೇದ್ಯಂ, ಇವನ ಒಬ್ಬನನ್ನು ನಾವು ತಿಳ್ಕೊಳ್ಳೋದಾದರೆ ಮತ್ತೇನನ್ನು ಕೂಡ ತಿಳಿಯುವ ಅವಶ್ಯಕತೆ ಇಲ್ಲ. ಆತ್ಮತತ್ವವನ್ನು ತಿಳಿಯೋದು ಅಂತಂದರೆ ಹೊರಗಡೆಯ ವಿಷಯ ವಸ್ತುಗಳನ್ನು ತಿಳಿದ ಹಾಗಲ್ಲ. ಆತ್ಮತತ್ವವನ್ನು ಯಾವಾಗ ನಾವು ಅರಿತುಕೊಳ್ತೀವಿ, ತಿಳಿತೀವಿ, ನ ತತ್ ಮೃತ್ಯುವಿಹಿ, ಮೃತ್ಯುವಿನಿಂದ, ಮೃತ್ಯು ಭಯದಿಂದ ಅವನು ಮುಕ್ತನಾಗುತ್ತಾನೆ. ಮಾನವನಿಗೆ, ನಾವು ನಿನ್ನೆ ಚಿಂತನೆ ಮಾಡ್ತಾ ಇದ್ದೀವಿ, ಮಾನವನಿಗೆ ಅತ್ಯಂತ ಜಗತ್ತಿನಲ್ಲಿ ಭಯ ಅಂದರೆ ಮೃತ್ಯು ಭಯ. ನಾನು ಸಾಯಬಾರದು, ನಾನು ಹೇಗಾದರೂ ಮಾಡಿ ಇಲ್ಲೇ ಇರಬೇಕು. ಯಾವಾಗ ನಾವು ಆತ್ಮವಿದ್ಯೆಯನ್ನು ಗಳಿಸ್ತೀವೋ, ಆತ್ಮತತ್ವವನ್ನು ಅರಿತುಕೊಳ್ತೀವೋ, ಎಂತಹ ಜ್ಞಾನ ಅದು! ನ ಹನ್ಯತೆ ಹನ್ಯಮಾನೇ ಶರೀರೇ, ಗೀತೆಯಲ್ಲಿ ಓದ್ತೀವಿ, ಉಪನಿಷತ್ತುಗಳಲ್ಲೆಲ್ಲ ಓದ್ತೀವಿ ನಾವು. ಯಾರು ಸಾಯೋದು? ಯಾವುದು ಹುಟ್ಟಿದೆ ಅದು ಸಾಯುತ್ತೆ, ಯಾವುದು ಬಂದಿದೆ ಅದು ಬದಲಾಗುತ್ತೆ, ಅದು ಒಂದು ದಿವಸ ಇಲ್ಲವಾಗುತ್ತೆ, ಅದು ನೀನಲ್ಲ. ಮತ್ತು ನೀನು ಬದಲಾಗದೇ ಇರತಕ್ಕಂತಹ ಒಂದು ತತ್ವ, ಅದು ಅತ್ಯಂತ ಶ್ರೇಷ್ಠ, ಅದಕ್ಕಿಂತಲೂ ಶ್ರೇಷ್ಠವಾಗಿರೋದು ಇನ್ನೊಂದು ಈ ಜಗತ್ತಿನಲ್ಲಿ ಇಲ್ಲ ಅಂತಕ್ಕಂತಹ ತಿಳಿಸುವ ವಿದ್ಯೆ ಏನಿದೆ, ಅದಕ್ಕೆ ಹೆಸರು ಆತ್ಮವಿದ್ಯೆ, ಅದಕ್ಕೆ ಹೆಸರು ಆತ್ಮತತ್ವ. ಎಲ್ಲಿದೆ ಅದು? ಯಹ ಅಸ್ಯಾಮೇವ ತನೋ ವಿಭಾತಿ. ಎಲ್ಲಿದ್ದಾನವನು? ಎಲ್ಲೋ ಹೊರಗಡೆಗಿದ್ದಾನೆ ಭಗವಂತ. ಆತ್ಮತತ್ವ ಎಲ್ಲೋ ಕೈಲಾಸದಲ್ಲಿ, ವೈಕುಂಠದಲ್ಲಿ, ಅಥವಾ ಎಲ್ಲೋ ಮೋಡಗಳ ಆಚೆ, ಅಥವಾ ಎಲ್ಲೋ ದೇವಸ್ಥಾನದಲ್ಲಿ, ದೇವರ ಕೋಣೆಯಲ್ಲಿ ಇಲ್ಲ. ಈ ಶರೀರವನ್ನೇ ಬೆಳಗ್ತಾ ಇದ್ದಾನೆ. ತನೋ ವಿಭಾತಿ, ತನೋ ಶರೀರ, ಈ ಶರೀರವನ್ನೇ ಬೆಳಗುತ್ತಾ ಇದ್ದಾನೆ. ಇದರ ಒಳಗಡೆಗೆ ಇದ್ದಾನೋ. ನಾವು ಯಾವ ದೇವರನ್ನು ಹುಡುಕ್ತಾ ಇದ್ದೀವಿ, ಅವನು ಹೊರಗಡೆಗಿಲ್ಲ. ಹೊರಗಡೆ ಇದ್ದಿದ್ದರೆ ಸ್ವಲ್ಪ ಸುಲಭ ಇತ್ತು, ಹೇಗಾದ್ರೂ ಹುಡುಕಿಬಿಡಬಹುದಿತ್ತು. ಚಂದ್ರನ ಮೇಲೆ ಪ್ರಪ್ರಥಮ ಬಾರಿ ಹೋದಾಗ ಕೇಳಿದ್ರಂತೆ, ನೋಡಿದೆಯಾ ಭಗವಂತನನ್ನು? ಕೈಲಾಸ ಪರ್ವತಕ್ಕೆ ಹೋದಾಗಲೂ ಜನ ಕೇಳಿದ್ರಂತೆ, ಇದ್ದಾನ ಶಿವ? ವಿತ್ ಫ್ಯಾಮಿಲಿ, ವಿದೌಟ್ ಫ್ಯಾಮಿಲಿ, ಹೇಗಿದ್ದಾನೋ? ಭಗವಂತ ಎಲ್ಲೋ ಹೊರಗಡೆಗಿದ್ದಿದ್ದರೆ, ಹೊರಗಡೆಗೆ ಅವನ ಅಸ್ತಿತ್ವ ಅನ್ನೋಂಥದ್ದು ಇದ್ದಿದ್ದರೆ ಇಷ್ಟೊತ್ತಿಗೆ ಸಿಕ್ಕಿಬಿಡ್ತಿದ್ದ, ಅವನು ಹುಡುಕ್ಬಿಡ್ತಿದ್ದೀವ ನಾವು. ಭಗವಂತ ಎಲ್ಲಿದ್ದಾನೆ? ಹೃದಯವನ್ನು ಬೆಳಗ್ತಾ ಇದ್ದಾನೆ, ನಮ್ಮೊಳಗಡೆಗೆ ಇದ್ದಾನೋ, ನಮ್ಮ ಅಂತಃಕರಣವನ್ನು ಬೆಳಗುತ್ತಾ ಇದ್ದಾನೆ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರ ಅಂತಂದರೆ ಎಲ್ಲ ಹೊರಗಡೆ ಹೋಗೋದಲ್ಲ. ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿ ನಹುದು, ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ. ಆದ್ದರಿಂದ ಭಗವಂತನನ್ನು ಕಾಣಲಿಕ್ಕೆ ಎಲ್ಲೋ ಹೊರಗೆ ಹೋಗಬೇಕಾಗಿಲ್ಲ. ಅಂತಃಕರಣವನ್ನು ಶುದ್ಧ ಮಾಡಿಕೊಂಡ್ರೆ ಸಾಕು, ಅಂತಃಕರಣವನ್ನು ಶಾಂತವಾಗಿ ಇಟ್ಕೊಂಡ್ರೆ ಸಾಕು. ಒಳಗಡೆಗೆ ಏನು ತತ್ವ ಅನ್ನೋದು ಗೋಚರವಾಗುತ್ತೆ, ಅದಕ್ಕೆ ಹೆಸರು ಆತ್ಮತತ್ವ. ಹೇಗಿದೆ ಅದು? ಶುಭ್ರ ಅಕ್ಷರ. ಹೇಗಿದೆ? ಅತ್ಯಂತ ಪರಿಶುದ್ಧ. ಅಕ್ಷರ, ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಿಲ್ಲದೆ ಇರತಕ್ಕಂತಹ, ಅದು ಹೊಲಸಾಗೋದೇ ಇಲ್ಲ, ಮಲಿನ ಆಗೋದೇ ಇಲ್ಲ, ಅದಕ್ಕೆ ಬದಲಾವಣೆ ಅನ್ನುವಂಥದ್ದೇ ಇಲ್ಲ. ಯಾವುದ್ಯಾವುದು ಬದಲಾಗ್ತದೆ? ಯಾವುದ್ಯಾವುದು ಕಾಲದ, ದೇಶ ಕಾಲದ ಪರಿಧಿಯ ಒಳಗಡೆಗೆ ಬರುತ್ತೋ ಎಲ್ಲವೂ ಕೂಡ ಬದಲಾಗ್ತದೆ. ಆದ್ದರಿಂದ ಅದನ್ನು ತಿಳ್ಕೊಳ್ಬೇಕು, ಬೇರೆದನ್ನಲ್ಲ. ಸ್ವಾಮೀಜಿ ಅದನ್ನು ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ, ಏನು ಪ್ರಯೋಜನ, ಏನಾದರೂ ಸಿಗುತ್ತಾ ನಮಗೆ? ಯಜ್ಞಾತ್ವಾ ಮುದಂ ಅಶ್ನುತೆ. ಇದನ್ನು ತಿಳ್ಕೊಂಡ್ರೆ ಮುದಂ, ಖುಷಿ, ಸಂತೋಷ, ಆನಂದ, ನೆಮ್ಮದಿ ನಮಗೆ ಪ್ರಾಪ್ತಿಯಾಗುತ್ತೆ. ಇವಾಗ ನಾವು ನಮ್ಮ ಖುಷಿ, ನಮ್ಮ ಸಂತೋಷವನ್ನು, ನಮ್ಮ ಆನಂದವನ್ನು ಎಲ್ಲೋ ಐಶ್ವರ್ಯದಲ್ಲಿ, ಎಲ್ಲೋ ಒಂದು ಸಂಪತ್ತಿನಲ್ಲಿ, ಎಲ್ಲೋ ಒಂದು ಹೆಣ್ಣಿನಲ್ಲಿ, ಎಲ್ಲೋ ಒಂದು ಗಂಡಿನಲ್ಲಿ, ಯಾವುದೋ ಒಂದು ವಿಷಯಗಳಲ್ಲಿ ಹುಡುಕ್ತಾ ಇದ್ದೀವಿ, ಅರಿಸ್ತಾ ಇದ್ದೀವಿ ನಾವು. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ, ಇವತ್ತಲ್ಲ ನಾಳೆ ಅದನ್ನು ಪಡೆತೇನೆ ಅಲ್ಲ. ಎಷ್ಟೆಲ್ಲ ಅನುಭವಿಸಿದ್ದೀವಿ, ಎಷ್ಟೆಲ್ಲ ನೋಡಿದ್ದೀವಿ, ಎಷ್ಟೆಲ್ಲ ಕೇಳಿದ್ದೀವಿ. ಒಂದು ವೇಳೆ ಹೊರಗಡೆ ಅದು ನಿಜವಾಗಿ ಇದ್ದಿದ್ದರೆ ಎಷ್ಟೊತ್ತು ಸಿಕ್ಬಿಡ್ಬೇಕಿತ್ತು. ಒಂದು ವೇಳೆ ಆ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದೇನಿದೆ ಹಣದ ಮೂಲಕ, ಐಶ್ವರ್ಯದ ಮೂಲಕ ಒಂದು ವೇಳೆ ನಾನು
ಪರ್ಚೇಸ್ ಮಾಡೋಗಿದ್ದಿದೆ. ಇಷ್ಟೊತ್ತಿಗೆ ಶ್ರೀಮಂತರೆಲ್ಲ ಹೋಲ್ಸೇಲಾಗಿ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ಟಿರೋರು. ಇಲ್ಲ, ಆ ರೀತಿಯಲ್ಲಿ ಸಿಗುವಂಥದ್ದಲ್ಲ, ಅದು ಹಣದಿಂದ ಸಿಗುವಂಥದ್ದಲ್ಲ. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು. ಅದನ್ನು ಕರ್ಮದಿಂದ, ಅದು ಹಣದಿಂದ, ಅದು ಮಕ್ಕಳಿಂದ ಇಲ್ಲ, ಆಗೋದಿಲ್ಲ ಅದು. ಮತ್ತು ಇದನ್ನು ಯಾವಾಗ ವ್ಯಕ್ತಿ ಗಳಿಸ್ತಾನೆ ಏನಾಗ್ತಾನೆ? ಶುಭ್ರಂ, ಶುದ್ಧನಾಗ್ತಾನೆ. ಅವನಲ್ಲಿ ಏನು ಸಿಗ್ತದೆ? ಸರ್ವಜ್ಞತಾ, ಎಲ್ಲ ಜ್ಞಾನ ಅವನು ಗಳಿಸ್ತಾನೆ. ಎಲ್ಲ ಜ್ಞಾನ ಅಂದರೆ ಗಳಿಸೋದಂದ್ರೆ ಏನರ್ಥ? ಎಲ್ಲ ಜ್ಞಾನಗಳಿಗೂ ಯಾವ ಜ್ಞಾನ ಆಧಾರವೋ ಅದನ್ನು ತಿಳ್ಕೊಳ್ಳುವಂಥದ್ದು. ಕೈವಲ್ಯ ಉಪನಿಷತ್ನಲ್ಲಿ ಶಿಷ್ಯವನ್ನು ಕೇಳ್ತಾನೆ, ಕಸ್ಮಿನ್ನೋ ಭಗವೋ ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತಿ. ಯಾವುದು ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡು ಹಾಗಾಗುತ್ತೆ, ಅಂಥದ್ದೇನಾದರೂ ಇದೆಯಾ? ಅದನ್ನು ನನಗೆ ಹೇಳ್ಕೊ. ಯಾವುದದು? ಅದಕ್ಕೆ ಹೆಸರು ಆತ್ಮವಿದ್ಯೆ. ಯಾವಾಗ ವ್ಯಕ್ತಿ ಅಧ್ಯಾತ್ಮ ಜ್ಞಾನವನ್ನು ಅರಿತುಕೊಳ್ತಾನೋ ಇನ್ನೇನೋ ತಿಳ್ಕೊಳ್ಬೇಕು, ಮತ್ತೇನನ್ನು ನೋಡಬೇಕು, ಮತ್ತೇನನ್ನು ಅರಿಬೇಕು, ಮತ್ತೊಂದೇನೋ ಅನುಭವಿಸಬೇಕು ಇಲ್ಲ, ಹೊರಟೋಗ್ಬಿಡುತ್ತಾನೆ. ಯಾಕೆಂದರೆ ತಿಳಿದುಕೊಳ್ಳುವವನೇ ಇಲ್ಲವಾಗುತ್ತಾನೆ. ಭಗವಾನ್ ರಮಣ ಮಹರ್ಷಿಗಳ ಹತ್ರ ಯಾರೋ ಒಬ್ಬರು ಕೇಳಿದರು, ಎಷ್ಟು ಸುಂದರವಾದ ಒಂದು ದೃಷ್ಟಾಂತವನ್ನು ಅವರು ಕೊಡ್ತಾರೆ ಅಂತಂದರೆ, 1970ರಲ್ಲಿ ಒಬ್ಬ ವ್ಯಕ್ತಿ ಒಂದು ಮದುವೆ ಆಗ್ತಾನೆ, 75ರಲ್ಲಿ ಇನ್ನೊಂದು ಮದುವೆ ಆಗ್ತಾನೆ, 80ರಲ್ಲಿ ಮತ್ತೊಂದು ಮದುವೆ ಆಗ್ತಾರೆ. 3 ಹೆಂಡತಿಯರು, 3 ಜನ ಬದುಕಿದ್ದಾರೆ. 82ರಲ್ಲಿ ಅವನು ಸತ್ತೋಗ್ತಾನೆ. ಮೊದಲು ವಿಧವೆ ಆಗೋದು ಯಾರು? ಇದ್ದಾರೆ, ಒಳ್ಳೊಳ್ಳೆ ಶಿಷ್ಯರು ಇದ್ದಾರೆ, ಇನ್ನೂ ಇಲ್ಲ ಅಲ್ಲ. ಅವನು ಸತ್ತ ಮಾರನೇ ಕ್ಷಣ ಎಲ್ಲರೂ ವಿಧವೆಯರೇ, ಹೌದಲ್ಲ? ಹಾಗಾದರೆ ಯಾರು ಅಕೌಂಟ್ ಹೋಲ್ಡರು? ನಾನು ಅಂತಕ್ಕಂಥ ಅಹಂಕಾರ. ಎಲ್ಲಿ ತನಕ ಈ ನಾನು ಅಂತಕ್ಕಂಥ ಅಹಂಕಾರವಿದೆಯೋ ಅಲ್ಲಿ ತನಕ ಎಲ್ಲ ಸಂಸಾರ, ಎಲ್ಲ ತಾಪತ್ರಯ, ಎಲ್ಲ ಕಷ್ಟ ಕಾರ್ಪಣ್ಯಗಳು ಎಲ್ಲ ನಾನು ಅನ್ನಿಸುತ್ತೆ. ಇಲ್ಲವಾಯಿತೋ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಶಾಂತಿಂ ನಿಗಚ್ಚತಿ. ಆತ್ಮವಿದ್ಯೆ ಯಾಕೆ ಅತ್ಯಂತ ಶ್ರೇಷ್ಠ ಅಂತಂದರೆ ನಮ್ಮ ಅಹಂಕಾರವನ್ನು ಇಲ್ಲ ಮಾಡುತ್ತೆ, ನಾಶ ಮಾಡುತ್ತೆ. ಯಾಕೆ? ಎಲ್ಲ ಪಾಪಗಳ ಮೂಲ ನಮ್ಮ ಅಹಂಕಾರವೇ. ಅಹಂಕಾರದಿಂದ ಮಾಡಿರ್ತಕ್ಕಂತಹ ದಾನ ಪಾಪವೇ. ಅಹಂಕಾರ ರಹಿತವಾಗಿ ಮಾಡಿರ್ತಕ್ಕಂಥ ಹಿಂಸೆಯು ಪುಣ್ಯವೇ. ಯಾಕೆ? ನಾನು ಮಾಡದೆ ನನ್ನಿಂದ ಆಯಿತು ಅನ್ನೋಂಥದ್ದು ಇಲ್ಲ ಅಲ್ಲಿ. ಜ್ಞೇಯಂ ಚ ಗೇಯಂ ಪುನಃ, ಇದನ್ನು ಮತ್ತೆ ಮತ್ತೆ ತಿಳ್ಕೊಳ್ಬೇಕು. ಗೇಯಂ ಚ, ಮತ್ತೆ 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 ಹಾಡಬೇಕು ಇದನ್ನು ಅಲ್ಲ. ಶ್ರೀಧರ್ ಹೇಳ್ತಕ್ಕಂಥ ಒಂದು ಶೈಲಿ. ಈ ಜ್ಞಾನವನ್ನೇ ನಾವು ತಿಳ್ಕೊಳ್ಬೇಕು. ಎಂಥ ಜ್ಞಾನ ಇದು? ತಜ್ಞಾನಂ ಪ್ರಶಮನಕರಂ ಯದಿಂದ್ರಿಯಾಣ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ. ಯಾವ ಜ್ಞಾನವನ್ನು ನಾನು ಪಡೆಯೋದ್ರಿಂದ ನನ್ನ ಇಂದ್ರಿಯಗಳು ಪ್ರಶಾಂತವಾಗ್ತವೋ ಅದು ನಿಜವಾದ ಜ್ಞಾನ. ಜ್ಞಾನಕ್ಕೆ ಎಷ್ಟು ಸುಂದರವಾದ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಆಚಾರ್ಯ ಶಂಕರ್ ಧನ್ಯಾಷ್ಟಕದಲ್ಲಿ. ಏನನ್ನು ತಿಳ್ಕೊಳ್ಬೇಕು? ಯಾವುದನ್ನು ಉಪನಿಷತ್ತುಗಳಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೋ, ಸ್ಪಷ್ಟವಾಗಿ ಬರೆದಿದ್ದಾರೋ ಅದನ್ನೇ ಆಚಾರ್ಯ ಶಂಕರ್ ಹೇಳ್ತಾರೆ ಭಜಗೋವಿಂದಂನಲ್ಲಿ. ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ. ಏನು ಹೇಳಬೇಕಂತೆ?
ಇದನ್ನು ಗೇಯಂ ಗೀತಾ, ಭಗವದ್ಗೀತೆಯನ್ನು ಹೇಳಬೇಕು, ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು. ಯಾಕೆ? ಯಾವುದನ್ನು ಹೇಳೋದ್ರಿಂದ ನನ್ನ ಅಂತಃಕರಣದ ಅಶಾಂತತೆ ಕಮ್ಮಿ ಆಗುತ್ತೋ, ಯಾವುದನ್ನು ಹೇಳೋದ್ರಿಂದ, ಯಾವುದನ್ನು ತಿಳಿಯೋದ್ರಿಂದ ನನ್ನ ಮನಸ್ಸು ಪ್ರಶಾಂತವಾಗ್ತದೋ, ಕಲುಷಿತವಾಗೋದಿಲ್ವೋ, ಹೊರಗಡೆಗೆ ಹೋಗೋದಿಲ್ವೋ ಅಂಥದ್ದನ್ನು ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಏನಿಷ್ಟ ಹೇಳಿ ನಮಗೆ? ಯಾವ ವಿಷಯ ಇಷ್ಟ? ಯಾವುದನ್ನು ಕೇಳೋದ್ರಿಂದ ನನ್ನ ಮನಸ್ಸು ವ್ಯಗ್ರವಾಗುತ್ತೋ, ಯಾವುದನ್ನು ನೋಡೋದ್ರಿಂದ ನನ್ನ ಮನಸ್ಸು ಉದ್ರಿಕ್ತವಾಗುತ್ತೋ, ಯಾವುದನ್ನು ನೋಡೋದ್ರಿಂದ ಅಂತಃಕರಣದ ಒಳಗಡೆಗೆ ಅಶಾಂತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೋ ಅಂಥದ್ದಿಷ್ಟ ನನಗೆ. ಗಮನಿಸಿ, ನೀವು ಸಿನಿಮಾ ನೋಡ್ತೀವಲ್ವ, ಹೇಗಿರಬೇಕು? ಫುಲ್ ವೈಲೆನ್ಸ್ ಇರಬೇಕು. ದುರಂಧರ್ ನೋಡಿದ್ರೆ ನೋಡಿ, ಯಾವುದೇ ಸಿನಿಮಾ ನೋಡಿ ನೀವು, ಅಲ್ಲಿ ಕೊಲೆ, ಅಲ್ಲಿ ಹಿಂಸೆ, ರಕ್ತಪಾತ, ಅತ್ಯಾಚಾರ, ಅನಾಚಾರ, ಕೊನೆಯ 5 ನಿಮಿಷದಲ್ಲಿ ಸತ್ಯಕ್ಕೆ ಜಯ. ಉಳಿದದ್ದೆಲ್ಲ ಭಯಂಕರ ಹಿಂಸೆ. ಅರೆ, ಯಾಕೆ ಇಷ್ಟು ಹಿಂಸಾತ್ಮಕವಾಗಿರ್ತಕ್ಕಂಥ ಸಿನಿಮಾಗಳನ್ನು ತೆಗಿತಾರೆ ಇವರು? ಗಮನಿಸಿ, ಅಲ್ಲ ಎದುರುಗಡೆ ಅಂಗಡಿ ಇದೆ ಅಲ್ವ, ಅಂಗಡಿನಲ್ಲಿ ಒಳ್ಳೆಯ ಸಾಮಾನುಗಳನ್ನು ಅವನು ತಂದಿಡ್ತಾನೋ, ಗಿರಾಕಿಗೆ ಯಾವ ಸಾಮಾನು ಬೇಕು ಆ ಸಾಮಾನು ತಂದಿಡ್ತಾನೆ. ಯಾವಾಗ ನಮಗೇನು ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ ಅಂಥದ್ದನ್ನೇ ಅವ್ರು ಇಡ್ತಾರೆ. ಅಯ್ಯೋ, ಇವಾಗ ಟಿ ವಿಯಲ್ಲಿ ಬರೋ ಸಿನಿಮಾ ಸರಿ ಇಲ್ಲ, ಧಾರಾವಾಹಿಗಳು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇಲ್ಲ 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 ಏನನ್ನು ಮಾಡಿದರೆ ನಾವು ನೋಡ್ತೀವಿ ಅದನ್ನೇ ಅವರು ತೋರಿಸೋದು. ಮತ್ತು ದೋಷ ಎಲ್ಲಿದೆ? ದೋಷ ಇಲ್ಲಿದೆ, ಅಲ್ಲಿ ಇಲ್ಲವೇ ಇಲ್ಲ. ಮತ್ತು ಅಲ್ಲೇನಿದೆ ಅದು ಸುಮ್ಮನೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಷ್ಟೇ. ಆದ್ದರಿಂದ ಅಧ್ಯಾತ್ಮವಿದ್ಯೆ, ಆತ್ಮವಿದ್ಯೆಯನ್ನು ಹಾಡಬೇಕಂತ ಅದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಅರಿಯುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಎಲ್ಲಿದ್ದಾನವನು? ಅದಕ್ಕೆ ಸ್ಪಷ್ಟಪಡಿಸಿದಾರವರು. ಎಲ್ಲೋ ಹೊರಗಡೆಗಿಲ್ಲ, ಎಲ್ಲೋ ದೂರದಲ್ಲಿಲ್ಲ, ಮತ್ತು ನಮ್ಮ ಹೃದಯವನ್ನು ಬೆಳಗ್ತಾ ಇದ್ದಾನೆ, ನನ್ನ ಅಂತಃಕರಣವನ್ನು ಬೆಳಗ್ತಾ ಇದ್ದಾನೆ. ಎಲ್ಲಿದ್ದಾನೆ? ನಮ್ಮ ಶರೀರವನ್ನೇ ಬೆಳಗ್ತಾ ಇದ್ದಾನೆ, ಶರೀರದಲ್ಲೇ ಇದ್ದಾನೆ. ನ ಪರಂ ವೇದ್ಯಂ, ಅವನನ್ನು ಒಂದು ಸರಿ ತಿಳಿದ್ರೆ ಸಾಕು, ಮತ್ತೇನು ಕೂಡ ತಿಳಿಯುವ ಅವಶ್ಯಕತೆ ಇಲ್ಲ. ಅವನನ್ನು ಒಂದು ಸರಿ ತಿಳಿದ್ರೆ ಮೃತ್ಯು ಭಯ ಅನ್ನೋದು ಇಲ್ಲ ಅಂತಃಕರಣದ ಒಳಗಡೆಗೆ. ಅವನ ಸ್ವರೂಪ ಏನು? ಶುಭ್ರ ಭವತಿ ಅಕ್ಷರ. ಇದನ್ನು ಯಾರು ತಿಳ್ಕೊಳ್ತಾರೆ ಅವನು ಕೂಡ ಅಕ್ಷರನಾಗ್ತಾನೆ, ಅವನು ಕೂಡ ನಾಶರಹಿತ ತತ್ವನಾಗ್ತಾನೆ. ಸಕಲಂ ಭದ್ರಂಚ ಸರ್ವಜ್ಞತಾ. ಅದನ್ನು ತಿಳ್ಕೊಂಡ್ರೆ ಶುಭ್ರಂ ಸಕಲಂ ಭದ್ರಂ, ಎಲ್ಲ ಶುಭ, ಎಲ್ಲ ವಿಶೇಷ, ಎಲ್ಲ ಶ್ರೇಷ್ಠವಾಗಿರ್ತಕ್ಕಂತಹ, ಎಲ್ಲ ಶುಭ ಶಕುನಗಳಿಂದ ಕೂಡಿರ್ತಕ್ಕಂತಹ ಅಥವಾ ಎಲ್ಲ ಒಳ್ಳೆಯದು ಘಟಿಸ್ಲಿಕ್ಕೆ ಶುರು ಆಗ್ತದೆ. ತತ್ ಶ್ರೀರಾಮ ಪದಸ್ವರೂಪ ಮಮಲಂ. ಏನಿದು? ಇದೇ ಶ್ರೀರಾಮನ ಪಾದಪದ್ಮ, ಇದೇ ಅವನ ಸ್ವಭಾವ, ಇದೇ ಅವನ ಸ್ವರೂಪ. ಇದನ್ನು ಜ್ಞೇಯಂಚ ಗೇಯಂ ಪುನಃ ಮತ್ತೆ 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 ಕೇಳಬೇಕು, ಮತ್ತೆ 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 ನಾವು ಅದನ್ನು ಅರಿಯುವ ಪ್ರಯತ್ನವನ್ನು ನಾವು ಮಾಡಬೇಕು. ಆರನೇ ಶ್ಲೋಕವನ್ನು ಒಂದ್ಸರಿ ನೋಡಿ. ಯಜ್ಞಾನಾದ್ವಿದಿತಂ ಜಗತ್ತದವಿಕೃತ ಧಾಮಸ್ವರೂಪಂ ಸ್ವಯಂ ವಿಜ್ಞಾಯ ಸ್ವಗುರೋರ್ಮುಖಾತ್ ಪರಮಿತೋ ಭಿನ್ನಂ ನ ವೇತ್ತಿ ಕ್ವಚಿತ್.
ಪ್ರಾಪ್ಯ ಯಥಾ ನ ಮುಂಚತಿ ನದಿ ವಿದ್ವಾನ ಪರಂ ವಿಂದತೆ ಯೋ ವೈ ತತ್ಪರಮಂಚ ವೇದ ಸತತಂ ಬ್ರಹ್ಮೈವ ಸ ಬ್ರಹ್ಮವಿದ್. ಯಜ್ಞಾನಾತ್, ಯಜ್ಞಾನಾತ್ ಯಾವುದನ್ನು ತಿಳಿಯೋದ್ರಿಂದ, ಯಾವುದನ್ನು ಅರಿಯೋದ್ರಿಂದ ಈ ಜಗತ್ತು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತದೆ, ತಿಳಿಯಲ್ಪಡುತ್ತದೆ. ಈ ಜಗತ್ತು ಅನ್ನುವಂಥದ್ದು ಏನಿದೆ ಇದು ಯಾರ ತಿಳುವಳಿಕೆಯಿಂದ, ಯಾರ ಅಧಿಷ್ಠಾನದಿಂದ, ಯಾರಿಂದ ಗೋಚರಿಸಲ್ಪಡ್ತಾ ಇದೆ. ಈ ಜಗತ್ತು ಯಾರಿಂದ ಬೆಳಗುತ್ತಾ ಇದೆ? ನನ್ನ ಅಂತಃಕರಣವನ್ನು ಬೆಳಗುತ್ತಾ ಇರತಕ್ಕಂತಹ ಶುದ್ಧ ತತ್ವ ಅನ್ನೋದೇನಿದೆ ಅದರ ಜ್ಞಾನದಿಂದ, ಅದರ ಪ್ರಕಾಶಮಾನದಿಂದ ಇದು ಬದಲಾಗ್ತಾ ಇದೆ. ಹೇಗೆ ಕತ್ತಲೆಯಲ್ಲಿ ಒಂದು ಸಾರಿ ನಾವು ಬೆಳಕನ್ನು ತಂದುಕೊಳ್ಳಿ ಹೇಗೆ ಕತ್ತಲೆ ಅನ್ನುವುದು ದೂರವಾಗ್ತದೋ, ಹೇಗೆ ಜ್ಞಾನವನ್ನು ತಂದಾಗ ಅಜ್ಞಾನ ಅನ್ನುವುದು ದೂರವಾಗ್ತದೋ, ಅವಿಕೃತ್ ಧಾಮಸ್ವರೂಪಂ ಹೇಗಿದೆ ಅದು ಬದಲಾಗದೇ ಇರತಕ್ಕಂತಹ ತತ್ವ, ಯಾವಾಗಲೂ ಬೆಳಗುತ್ತಾ ಇರತಕ್ಕಂತಹ ಶುದ್ಧ ತತ್ವ ಅದು. ಜಗತ್ತಿನಲ್ಲಿ ಎಲ್ಲವೂ ಬದಲಾಗ್ತಾ ಇರ್ತದೆ, ಈ ಒಂದು ತತ್ವ ಅನ್ನೋದೇನಿದೆ ಯಾವತ್ತೂ ಕೂಡ ಬದಲಾಗೋದಿಲ್ಲ. ವಿಜ್ಞಾಯ ಸ್ವಗುರೋರ್ಮುಖಾತ್ ಹೇಗೆ ತಿಳ್ಕೊಳ್ಬೇಕು ಇದನ್ನು? ಗುರುವಿನ ಬಳಿ ಹೋಗಬೇಕು, ಗುರುವಿನ ಪಕ್ಕದಲ್ಲಿ ಹೋಗಿಕೊಳ್ಬೇಕು, ಗುರುವನ್ನು ಸಮೀಪಿಸಬೇಕು. ಪರಿಪ್ರಶ್ನೇನ ಸೇವೆಯ ಅವನನ್ನು ಪ್ರಶ್ನೆಯನ್ನು ಮಾಡಬೇಕು. ಗಮನಿಸಿ, ಯಾವ ವಸ್ತು ಎಲ್ಲಿ ಸಿಗುತ್ತೆ ಅಲ್ಲೇ ಹೋಗಿ ಪಡಿಬೇಕು ನಾವು. ನಮಗೆ ಜ್ಯುವೆಲರಿ ಶಾಪಿಗೆ ಹೋಗಿ ಪ್ರಾವಿಷನ್ ಕೇಳಿದ್ರೆ ಸಿಗೋದಿಲ್ಲ. ಯಾಕೆ? ಪ್ರಾವಿಷನ್ ಅಂಗಡಿಗೆ ಹೋಗ್ಬೇಕು ನಾವು. ಹಾಗೆ ಜ್ಞಾನ ಅನ್ನೋದು ಎಲ್ಲಿ ಸಿಗುತ್ತೆ ನಾವು ಅಲ್ಲೇ ಹೋಗಬೇಕು. ಎಲ್ಲಿ ಸಿಗುತ್ತದೋ ಅದನ್ನು ಕೇವಲ ಗುರುಮುಖೇನ ಮಾತ್ರ ನಾವು ಕಲೀಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಜ್ಞಾನ ನಮಗೆ ಎಲ್ಲಿ ಪ್ರಾಪ್ತಿಯಾಗುತ್ತೆ ಅಲ್ಲಿ ಹೋಗ್ಬೇಕು ನಾವು. ನಾವೇ ಹೋಗಬೇಕು. ಸ್ವಗುರೋರ್ಮುಖಾತ್. ಮತ್ತು ಸತ್ಸಂಗಕ್ಕೆ ಹೋಗಬೇಕು ನಾವು. ಎಲ್ಲಿ ಸಜ್ಜನರ ಚಿಂತನೆ ಅನ್ನೋದು ನಡೀತಾ ಇದೆ, ಎಲ್ಲಿ ಶಾಸ್ತ್ರ ಚಿಂತನೆ ಅನ್ನೋದು ನಡೀತಾ ಇದೆ ಅಲ್ಲೇ ಹೋಗ್ಬೇಕು ನಾವು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಇದನ್ನು ಪಡೀಲಿಕ್ಕೆ ಗುರುವಿನ ಬಳಿಯೇ ಹೋಗ್ಬೇಕು ನಾವು. ಅವನ ಸೇವೆಯನ್ನು ಮಾಡಬೇಕು, ಅವನ ಮಾತುಗಳನ್ನು ಶ್ರವಣ ಮಾಡಬೇಕು ನಾವು. ಅಂದಾಗ ಮಾತ್ರ ಈ ಮೂಲ ತತ್ವವನ್ನು, ಈ ಅಧ್ಯಾತ್ಮ ವಿದ್ಯೆಯನ್ನು ನಾವು ಗಳಿಸ್ಲಿಕ್ಕೆ ಸಾಧ್ಯ, ಅರಿಯಲಿಕ್ಕೆ ಸಾಧ್ಯ. ಗುರುವಿನ ಬಳಿ ನಾನು ಹೋಗಬೇಕಾದ್ರೆ ಮೊದಲು ನನಗೆ ಅಧ್ಯಾತ್ಮದ ಪ್ರತಿ ಒಂದಿಷ್ಟು ಹಸಿವೆ ಆಗಬೇಕು. ಅಧ್ಯಾತ್ಮದ ಪ್ರತಿ ನನಗೊಂದು ಅಷ್ಟು ಹಸಿವೆ ಆಗಬೇಕಾದ್ರೆ ಈ ಹೊರಗಡೆ ಜಗತ್ತಿನ ಈ ವಿಷಯ ಸುಖಗಳು ನಮಗೆ ಸಾಕಾಗಬೇಕು. ಎಲ್ಲಿ ತನಕ ಇವುಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ ಅಂತಕ್ಕಂಥ ಭಾವ ಅಂತಃಕರಣದ ಒಳಗಡೆ ಇರುತ್ತೋ ಅಲ್ಲಿ ತನಕವೂ ಕೂಡ ಸಾಕ್ಷಾತ್ ಗುರುವೇ ನಮ್ಮ ಎದುರುಗಡೆ ಇದ್ರೂ ನಮಗೆ ಕಾಣಿಸೋದಿಲ್ಲ. ಒಬ್ಬ ಶಿಷ್ಯ ಗುರುವಿನ ಬಳಿ ಬರ್ತಾನೆ, ಮರದ ಕೆಳಗಡೆ ಕೂತಿರ್ತಾನೆ. ಗುರು ಹೋಗಿ ನಮಸ್ಕಾರ ಮಾಡಿ ಹೇಳ್ತಾನೆ, ಸದ್ಗುರು ಅಂದರೆ ಯಾರು, ಅವನ ಲಕ್ಷಣಗಳೇನು? ಅವನು ಕೇಳ್ತಾನೆ, ಯಾಕೆ, ಏನಕ್ಕೆ ಬೇಕು? ಇಲ್ಲ, ನಾನು ಒಂದಿಷ್ಟು ಅಧ್ಯಾತ್ಮ ವಿದ್ಯೆಯನ್ನು ಕಲಿಬೇಕು. ಸದ್ಗುರು ಯಾರು? ಅಷ್ಟೊತ್ತಿಗೆ ಮರದ ಮೇಲಿಂದ ಒಂದು ಎಲೆ ಕೆಳಗೆ ಬೀಳುತ್ತೆ. ಅವನು ಗುರು ಆ ಎಲೆಯನ್ನು ತೆಗೆದು ಇದಕ್ಕೆಲ್ಲ ಕೊಡ್ತಾರೆ, ತಗೋ, ಈ ಎಲೆ ಏನಿದೆಯಲ್ಲ ಈ ಮರದ ಕೆಳಗಡೆ ಯಾರು ಕೂತಿರ್ತಾರೆ ಅವನೇ ಸದ್ಗುರು. ಅವನಂದ, ಭಾಳ ಸಂತೋಷ, ಉಪಕಾರ ಮಾಡಿದ್ದೀರಿ ನೀವು, ಯಾಕಂದರೆ ಹುಡುಕೋದು ಕಷ್ಟ ಆಗ್ತಿತ್ತು ನನಗೆ ಹೇಳಿ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟೆ. ಎಲೆ ಹಿಡ್ಕೊಂಡು ಎಲ್ಲ ಒಂದು ಕಡೆಗೆ ಮರ ಕಾಣುತ್ತೆ, ಮನುಷ್ಯ ಇರೋದಿಲ್ಲ. ಎಲ್ಲ ಒಂದು ಕಡೆಗೆ ಮನುಷ್ಯ ಕೂತಿರ್ತಾನೆ, ಮರ ಇರೋದಿಲ್ಲ. ಹುಡುಕಿ 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 20 ವರ್ಷಗಳ ಕಾಲ ಇಡೀ ಜಗತ್ತನ್ನು ಸುತ್ತಾಡಿ ವಾಪಸ್ ಯಾವ ಪಾಯಿಂಟಿಂದ ಶುರು ಮಾಡಿದ್ದ ಅಲ್ಲೇ ಬಂದು ನೋಡ್ತಾನೆ, ಅಲ್ಲೇ ಮರನೂ ಇದೆ, ಮನುಷ್ಯನೂ ಇದ್ದಾನೆ.
ಅವನಂದ ಅವತ್ತೇ ಹೇಳಿದ್ದಿದ್ರೆ 20 ವರ್ಷ ನಂದು ವೇಸ್ಟ್ ಆಗ್ತಿರ್ಲಿಲ್ಲ. ಅವನಂದ, ಮೂರ್ಖ, ನಿಂದಲ್ಲ ನಂದು 20 ವರ್ಷ ವೇಸ್ಟ್ ಮಾಡಿದ್ಯಾ ನೀನು. ಯಾಕೆ? ಅವತ್ತೇ ಹೇಳಿದೆ ನಿಂಗೆ ನಾನು. ಯಾಕೆ? ನಿನ್ನ ಎದುರುಗಡೆನೇ ಆ ಮರದ ಎಲೆ ಕೆಳಗಡೆ ಬಿತ್ತು, ಅದನ್ನೇ ಎತ್ಕೊಟ್ಟಿದ್ದೀನಿ ನಿಂಗೆ. ನೀನಿನ್ನೂ ಹುಡುಕ್ತಾನೇ ಇದೆಯಾ? ಯಾಕೆ? ಹಸಿವೆ ಇಲ್ವಲ್ಲ. ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್, ಕಾಣಿಸುವರನ್ನವನು ಹಸಿವವರ ಗುರು. ನಮ್ಮನೆಯಲ್ಲಿ ತಾಯಿಯೋ ಹೆಂಡತಿಯೋ ಅಕ್ಕನೋ ತಂಗಿನೋ ಯಾರೋ ಮನೇಲಿರೋರು ಬೆಳಗ್ಗೆ ಹೊತ್ತು ತಿಂಡಿ ಅಂತೆ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಮಾಡಿಕೊಡ್ತಾರೆ. ಪಶು ಪಕ್ಷಿ ಪ್ರಾಣಿ ಕ್ರಿಮಿಕೀಟಾದಿಗಳಿಗೆ ಯಾರು ಕೊಡ್ತಾರೆ? ಯಾರೂ ಇಲ್ಲ. ಮತ್ತು ಹಸಿವವರ ಗುರು. ನೀವು ನಿಮ್ಮ ಮನೆಯಲ್ಲಿ ಸ್ವೀಟ್ ಚೆಲ್ಲಿದ್ದೀರಿ, ನೀವು ಇನ್ವಿಟೇಷನ್ ಕಳಿಸೋದಿಲ್ಲ ಅವ್ರಿಗೆ, ಮತ್ತು ಅವುಗಳು ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲೋ ಚೆಲ್ಲಿದ್ದೀನಿ ಅಂತ. ಹೌದಾ? ಯಾಕೆ? ಹುಡುಕ್ತವು. ಆದ್ದರಿಂದ ಮನುಷ್ಯನಿಗೆ ಹಸಿವೆ ಬೇಕು. ಯಾವಾಗ ಅದರ ಪ್ರತಿ ಹಸಿವೆ ಇರುತ್ತೆ, ಆ ಆಹಾರ ನಮಗೆ ಪ್ರಾಪ್ತಿಯಾಗುತ್ತೆ. ನಿಜವಾಗಿಯೂ ಕೂಡ ಅಧ್ಯಾತ್ಮ ವಿದ್ಯೆಯ ಹಸಿವೆ, ನಿಜವಾಗಿಯೂ ಕೂಡ ಆತ್ಮಜ್ಞಾನದ ಹಸಿವೆ ನಮಗೆ ಬೇಕು, ಸಿಗುತ್ತೆ. ಗುರುವಿದ್ದಾನೆ. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಗವದ್ಗೀತೆಯ ಪ್ರಮಾಣ ಅದಕ್ಕೆ. ಆದರೆ ಹಸಿವೆ ಇಲ್ಲಿರಬೇಕು. ನಮ್ಮ ಅಂತಃಕರಣದಲ್ಲೇ ಹಸಿವೆ ಇಲ್ಲ, ಹೆಂಗೆ ಸಿಗುತ್ತೆ? ಹೌದು. ಅಷ್ಟು ಮಾತ್ರವಲ್ಲ, ಗುರುವಿನ ಬಳಿ ಹೋಗಿ ಏನು ಕೇಳಬೇಕು ನಾವು? ಆತ್ಮವಿದ್ಯೆಯನ್ನು ಕೇಳಬೇಕು, ಆತ್ಮತತ್ವವನ್ನು ಕೇಳಬೇಕು. ಅದನ್ನು ಬಿಟ್ಬಿಟ್ಟು ಎಷ್ಟೋ ಜನ ಗುರುಗಳು ಹಾಗೆ ಹತ್ತಿರ ಬಂದಿರ್ತಾರಲ್ಲ, ಬರ್ತಾರೆ ಜನ, ಹೇಳ್ತಾರೆ, ಸ್ವಾಮೀಜಿ ನಾನು ಆತ್ಮವಿದ್ಯೆಯನ್ನು ಕಲಿಯಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಹೌದಾ? ಸಂತೋಷ, ಬಾಪ. ಭಾಳ ಅಪರೂಪ. ಆತ್ಮವಿದ್ಯೆಯನ್ನು ಬಯಸೋರು ಎಷ್ಟು ಜನ ಇದ್ದಾರೆ ಈ ಜಗತ್ತಿನಲ್ಲಿ? ಭಾಳ ಕಡಿಮೆ. ನಿಮ್ಮಂಥವ್ರು ಭಾಳ ಅಪರೂಪ, ವಿಶೇಷ. ಬಾ. ಏನು ಮಾಡ್ಕೊಂಡಿದ್ದೆ? ಅವ್ರು ಕೇಳಿದ್ದು ಇಷ್ಟೇ ಪ್ರಶ್ನೆ. ಇನ್ನು ಮುಂದೆ 1 ಗಂಟೆ ಅವನು ಮಾತಾಡ್ತಾನೆ. ನಾನು ಬಿಸ್ನೆಸ್ ಮಾಡಿದ್ದೆ, ಅಲ್ಲಿ ನಮ್ಮ ಫ್ರೆಂಡ್ ಕೈ ಕೊಟ್ಟ, ಇಲ್ಲಿ ನನಗೆ ಇವಳು ಯಾರನ್ನೋ ಮದುವೆ ಹಾಕೊಂಡಿದ್ದೆ, ಅವಳು ನಂಗೆ ಮೋಸ ಮಾಡಿದ್ಲು, ಇವರು ಅಣ್ಣ ತಮ್ಮಂದರು ನನಗೆ. ಏನು ಒಂದೊಂದು ಕಥೆಗಳಿಗೆ ಏನು ಕಡಿಮೆನೇ. ಒಂದೊಂದು ಮನೆಯಲ್ಲೂ 100 ಸಮಸ್ಯೆಗಳು, 100 ಕಥೆಗಳು. ಎಲ್ಲವನ್ನೂ ಹೇಳಿ 1-1.5 ಗಂಟೆ ಮಾತಾಡ್ತಾನೆ. ಮಾತಾಡಿ ಆದಮೇಲೆ ಅವನಂತಾನೆ, ಗುರುಗಳೇ ನಿಜವಾಗ್ಲೂ ಹೃದಯ, ತಲೆ ಭಾರ ಕಮ್ಮಿ ಆಯಿತು. ಅವ್ರು ಸುಮ್ಮನೆ ಕೇಳ್ತಿರ್ತಾರೆ. ಆಮೇಲೆ ಅಂತಾನೆ, ಇವತ್ತಿನ ಈ ನಿಮ್ಮ ಒಂದು ಸತ್ಸಂಗ ಏನಿದೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯ. ಗುರುಗಳಂದರು, ನಿನ್ನ ಸತ್ಸಂಗ ನಂದು, ನನ್ನ ಸತ್ಸಂಗ ನಿಂದು. ಯಾಕೆ? ಸತ್ಸಂಗ ಅಂದ್ರೇನು? ಗುರುಗಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. ಯಾವ ರೀತಿಯ ಪ್ರಶ್ನೆಯನ್ನು ನಾನು ಕೇಳಬೇಕು ಅಂತಂದರೆ ಅವರಲ್ಲಿರ್ತಕ್ಕಂಥ ಆತ್ಮವಿದ್ಯೆ ಅನ್ನೋದು ನಮ್ಮ ಹತ್ರ ಹರಿದು ಬರಬೇಕು, ಜ್ಞಾನಗಂಗೆ. ಅದಕ್ಕೆ ಗುರುಗಳ ಬಳಿಯೇ ಹೋಗ್ಬೇಕು ನಾವು. ಯಾವಾಗ ಗುರುವಿನ ಬಳಿ ಹೋಗ್ತೀವಿ, ಯಾವಾಗ ಗುರುವನ್ನು ಸಮೀಪಿಸ್ತೀವಿ, ಯಾವಾಗ ಶ್ರವಣ ಮನನಾದಿಗಳನ್ನು ಮಾಡ್ತೀವಿ ನಾವು, ಪರಮಿತೋ ಭಿನ್ನಂ ನ ವೇತ್ತಿ ಕ್ವಚಿತ್. ಏನಾಗ್ತದೆ? ಅಂತಃಕರಣದಲ್ಲಿ ಭೇದ ಬುದ್ಧಿ ಅನ್ನುವಂಥದ್ದು ಏನಿದೆ ಹೊರಟು ಹೋಗ್ತದೆ. ಅದು ಬೇರೆ, ಇದು ಬೇರೆ, ಜಗತ್ತು ಬೇರೆ, ಜೀವ ಬೇರೆ, ಆ ಭಾವ ಹೊರಟೋಗ್ತದೆ. ಯಾವಾಗ ನಾವು ಅಧ್ಯಾತ್ಮ ವಿದ್ಯೆಯನ್ನು ಗಳಿಸ್ತೀವೋ, ಅಧ್ಯಾತ್ಮ ವಿದ್ಯೆಯನ್ನು ನಾನು ಶ್ರವಣ ಮನನಾದಿಗಳ ಮೂಲಕ ಅರಿಯುವ ಪ್ರಯತ್ನವನ್ನು ಮಾಡ್ತೀನೋ, ಏಕತ್ವ ಬುದ್ಧಿ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಅದ್ವೈತ ಅನುಭವ. ಅದ್ವೈತ ಅಂದ್ರೇನು? ಅದ್ವೈತ ಅಂತಂದರೆ ಒಂದಲ್ಲ, ಅದ್ವೈತ ಅಂತಂದರೆ ಎರಡಲ್ಲ, ನದ್ವೈತ. ಸಿಂಧುಂ ಪ್ರಾಪ್ಯ ಯಥಾ ನದಿ ಅಲ್ಲ, ಅವ್ರು ಕೊಡೋ ದೃಷ್ಟಾಂತ ನೋಡಿ ಹೇಗಿದೆ. ಅನೇಕ ನದಿಗಳು ಅನೇಕ ಹೆಸರುಗಳನ್ನು ಇಟ್ಕೊಂಡು ಹರ್ಕೊಂಡು ಬರ್ತವೆ ಸಮುದ್ರದ ಕಡೆಗೆ. ಒಂದು ಸಾರಿ ಸಮುದ್ರವನ್ನು ಸೇರಿದ ಕೂಡಲೇ ತಮ್ಮ ಎಲ್ಲ ನಾಮರೂಪಗಳನ್ನು ಕಳ್ಕೊಂಡು ಬಿಡ್ತವೆ. ಒಮ್ಮೆ ಸಮುದ್ರವನ್ನು ಸೇರಿದ ಕೂಡಲೇ ಅಲ್ಲಿ ಸಮುದ್ರ ಮಾತ್ರ, ಇನ್ನೊಂದಿಲ್ಲ.
ಎಲ್ಲಿ ತನಕ ನಾನು ಬೇರೆ, ಜಗತ್ತು ಬೇರೆ, ಜೀವರಾಶಿಗಳು ಬೇರೆ ಅಂತಕ್ಕಂಥ ಭೇದ ಬುದ್ಧಿ ಅನ್ನುವಂಥದ್ದು ನಮ್ಮ ಅಂತಃಕರಣದ ಒಳಗಡೆಗಿರುತ್ತೋ ಎಲ್ಲವೂ ಬೇರೆ ಬೇರೆ ಆಗಿರುತ್ತೆ ನಮಗೆ. ಇವರು ದೊಡ್ಡವರು, ಇವರು ಶ್ರೀಮಂತರು, ಇವರು ಮಿನಿಸ್ಟ್ರು, ಇವರು MP, ಇವರು MLA, ಇವನು DC, ಇವನು ಅದು, ಇವನಿದು, ನಾನು ಗಂಡು ಹೆಣ್ಣು. ಯಾವಾಗ ವ್ಯಕ್ತಿ ಆಂತರಿಕವಾಗಿ ವಿಕಾಸವನ್ನು ಹೊಂದುತ್ತಾನೋ, ಯಾವಾಗ ವ್ಯಕ್ತಿ ಆಂತರಿಕವಾಗಿ ಬೆಳೀತಾನೋ, ಯಾವಾಗ ವ್ಯಕ್ತಿ ಈ ಶರೀರದಿಂದ ಮೇಲಕ್ಕೆ ಹೇಳ್ತಾನೋ, ಇಂದ್ರಿಯ ಮನಸ್ಸು ಬುದ್ಧಿಗಳಿಗಿಂತ ಮೇಲೆ ಹೇಳ್ತಾನೋ. ಗಮನಿಸಿ ನೀವು, ಈ ಶರೀರವನ್ನು ನೋಡಿತಾನೆ ನಾವು ಹೇಳೋದು ಇದು ಗಂಡು ಇದು ಹೆಣ್ಣು ಅಂಥೇಳಿ. ಎಲ್ಲ ಎಂತೆಂಥ ವಿಜ್ಞಾನ ಬಂದಿದೆ ಅಂತಂದರೆ ಕೆಲವು ಹಾರ್ಮೋನ್ಗಳನ್ನು ಕೆಲವು ಶರೀರಕ್ಕೆ ಸೇರಿಸಿದ್ರೆ ಗಂಡು ಹೆಣ್ಣು ಆಗ್ತಾನೆ, ಹೆಣ್ಣು ಗಂಡು ಆಗ್ತಾನೆ. ಈ ಹೆಣ್ಣು ಗಂಡು ಅನ್ನೋಂಥದ್ದು ಕೇವಲ ಶಾರೀರಿಕ ಮಾತ್ರ. ಶರೀರದ ಮಟ್ಟದಿಂದ ನಾವು ಮೇಲೆ ಹೋದರೆ ಮಾನಸಿಕ ಮಟ್ಟದಲ್ಲಿ ಎಲ್ಲರೂ ಒಂದೇ. ಪೂಜ್ಯ ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಶಿವಮೊಗ್ಗಕ್ಕೆ ಗೀತಾಜ್ಞಾನ ಯಜ್ಞ ಮಾಡಲಿಕ್ಕೆ ಬಂದಿದ್ರು ಭಾಳ ಹಿಂದೆ. ಬಂದಾಗ ಅಲ್ಲಿಗೆ ಆಸ್ಟ್ರೇಲಿಯಾದಿಂದ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಹೆಂಡತಿ ಚಪ್ಪಲಿ ಹರಿದೋಗ್ಬಿಡ್ತು. ಹರಿದೋದಾಗ ಪೂಜ್ಯ ಗುರುದೇವ್ ಅಲ್ಲಿ ಹೇಳಿದರು, ಇವ್ರನ್ನ ಯಾರನ್ನಾದ್ರೂ ಒಂದು ಶಾಪಿಗೆ ಕರ್ಕೊಂಡು ಒಂದು ಚಪ್ಪಲಿ ಕೊಡಿಸಿದ್ರು. ಅಲ್ಲಿ ಒಬ್ಬ ಮೆಂಬರ್ ಏನು ಮಾಡಿದ್ರು, ಕಾರಲ್ಲಿ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಚಪ್ಪಲಿ ಅಂಗಡಿ ಕೂರಿಸಿದ್ರು. ಚಪ್ಪಲಿ ಅಂಗಡಿಯಲ್ಲಿರೋ ಎಲ್ಲ ಚಪ್ಪಲಿಯನ್ನು ಹೊರಗಡೆ ತೆಗೆಸಿದ್ಲು ಅವಳು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದರಲ್ಲಿ ಈ ಡಿಸೈನ್, ಇದರಲ್ಲಿ ಆ ಡಿಸೈನ್ ಅಂತೆಲ್ಲ. ಸರಿ, ಕೊನೆಗೆ ಸಾಯಂಕಾಲ ಹೆಚ್ಚು ಕಡಿಮೆ ಪಾಪ ಲಾಸ್ಟಿಗೆ ಸೆಲೆಕ್ಟ್ ಮಾಡಿದ್ರು, ತೊಗೊಂಡು ಬಂದರು. ಇವನಂದ ಗಂಡನಿಗೆ, ನಾವು ನಮ್ಮೂರಲ್ಲಿ ಮಾತ್ರ ಹೆಂಗಸರು ಹಿಂಗೆ ಅಂದ್ಕೊಂಡಿದ್ದೀವಿ, ನಿಮ್ಮಲ್ಲೂ ಹೀಗೆ? ಅವನಂದ, ನಾವು ಅಂದ್ಕೊಂಡಿದ್ವಿ ನಮ್ಮೂರಲ್ಲ ಹಾಗೆ ಅಂತ. ಯಾರೇನು ತಿಳ್ಕೊಳ್ಳೋದು ಬೇಡ, ಎಲ್ಲ ಕಡೆಗೂ ಜಗತ್ತಿರೋದೇ ಹೀಗೆ. ಎಲ್ಲರ ಮನಸ್ಸು ಚಂಚಲವೇ, ಎಲ್ಲರ ಮನಸ್ಸು ಅಶಾಂತವೇ, ಎಲ್ಲರ ಮನಸ್ಸು ದುಃಖಿತವೇ. ಮಾನಸಿಕ ಮಟ್ಟದಿಂದ ನಾವು ನೋಡೋದಾದರೆ ಏನು, ಜನಕ ಜಯ ದರುಶನದಿ ಆಯ್ತು ರಾವಣ ಚಪಲ, ಕನಕ ಮೃಗ ದರುಶನದಿ ಜಾನಕಿಯ ಚಪಲ. ಜನ ಅವನ ನಿಂದಿಬುದು ಕನಿಕರಿಪು ದೀಕೆಯಲಿ, ಮನದ ಬಗೆಯರಿಯದದು ಮಂಕುತಿಮ್ಮ. ತನಗಿಂತ ಬೇರೆ ಆಗಿರ್ತಕ್ಕಂತಹ ವಸ್ತು, ಜಿಂಕೆಯನ್ನು ನೋಡಿದ್ಲು ಸೀತೆ, ನನಗೆ ಬೇಕು ಅಂದು. ತನಗಿಂತ ಬೇರೆ ಆಗಿರ್ತಕ್ಕಂಥ ಸೀತೆಯನ್ನು ನೋಡಿದ ರಾವಣ ಬೇಕು ಅಂದ. ಆದರೆ ನಾವು ಸೀತಮ್ಮನ್ನು ಒಳ್ಳೆಯವಳು ಅಂತೀವಿ, ರಾವಣನನ್ನು ರಾಕ್ಷಸ ಅಂತ ಕರಿತೀವಿ. ಮಾನಸಿಕ ಮಟ್ಟದಿಂದ ನಾವು ಇಬ್ಬರನ್ನು ನೋಡಿದರೆ ಇಬ್ಬರು ಒಂದೇ ಸ್ತರದಲ್ಲಿದ್ದಾರೆ. ಯಾಕೆ? ಇಬ್ಬರು ತಮ್ಮದಲ್ಲದೇ ಇರತಕ್ಕಂಥ ವಸ್ತುವನ್ನು ಬೇಕು ಅಂತ ಬಯಸಿದ್ದಾರೆ. ತನ್ನದಲ್ಲದೇ ಇರತಕ್ಕಂಥ ವಸ್ತುವನ್ನು ಬಯಸೋದೇನಿದೆ ಅದೇ ನಮಗೆ ಬಂಧನವನ್ನುಂಟು ಮಾಡುತ್ತೆ. ಯಾವಾಗ ವ್ಯಕ್ತಿ ಗುರುವಿನ ಬಳಿ ಹೋಗಿ ಈ ಆತ್ಮವಿದ್ಯೆಯನ್ನು, ಆತ್ಮತತ್ವವನ್ನು ಅರಿತುಕೊಳ್ತಾನೋ, ಬ್ರಹ್ಮೈವ ಸಬ್ರಹ್ಮವಿತ್, ಈ ಆತ್ಮಜ್ಞಾನವನ್ನು ನಾವು ಯಾವಾಗ ಪಡಿತೀವಿ, ಯಾರು ಬ್ರಹ್ಮನನ್ನು ತಿಳಿದುಕೊಳ್ತಾರೆ ಅವನು ಬ್ರಹ್ಮನೇ ಆಗ್ತಾನೆ. ತತ್ತ್ವಮಸಿ ಅಯಮಾತ್ಮ ಬ್ರಹ್ಮ ಬ್ರಹ್ಮೈವ ಸಬ್ರಹ್ಮವಿತ್. ಯಾರು ಪರಬ್ರಹ್ಮನನ್ನು ಅರಿತಾನೆ ಅವನು ಪರಬ್ರಹ್ಮನೇ ಆಗ್ತಾನೆ. ಯಾಕೆ? ಅವನು ಪರಬ್ರಹ್ಮನೇ ಆಗಿದ್ದಾನೆ. ಅದಕ್ಕೋಸ್ಕರ
ಪರಬ್ರಹ್ಮನನ್ನು ತಿಳಿದವರು ಮಾತ್ರ ಬ್ರಹ್ಮನಾಗ್ತಾರೆ ಅಲ್ಲ, ಅವನನ್ನು ತಿಳಿದೇ ಇದ್ದರೂ ಕೂಡ ಎಲ್ಲರೂ ಬ್ರಹ್ಮನೇ. ಹೌದಲ್ಲ? ಆದರೆ ಯಾವಾಗ ವ್ಯಕ್ತಿ ಅರಿತಾನೆ, ಯಾವಾಗ ವ್ಯಕ್ತಿ ತಿಳಿದುಕೊಳ್ತಾನೆ, ಅವನ ಬಂಧನಗಳು ಇಲ್ಲವಾಗ್ತವೆ. ಇಲ್ಲ ಅಂದರೆ ಈ ಶರೀರ ನಾನು, ಇದಕ್ಕೆ ಸಂಬಂಧಪಟ್ಟವರು ನನ್ನವರು, ಉಳಿದವರು ನನ್ನಲ್ಲ. ಹೇಗೆಂದರೆ ಅದೇ ಖಾಲಿ ಸೈಟ್ ಇದ್ದಾಗ ಹೇಗಿತ್ತಿದು, ವಿಶಾಲವಾಗಿತ್ತು. ಯಾವಾಗ ನಾವು ಒಂದು ಗೋಡೆಯನ್ನು ಕಟ್ಟಿದ್ದೀವೋ, ಮಂದಿರದ ಒಳಗೆ, ಮಂದಿರದ ಹೊರಗೆ, ಮಂದಿರದ ಮೇಲೆ, ಮಂದಿರದ ಕೆಳಗೆ, ಈ ಅನೇಕ ಶಬ್ದಗಳು ಉದಯವಾಯಿತು. ಈ ಅನೇಕ ಶಬ್ದಗಳ ಈ ಸರ್ವಂ ಅಂತಕ್ಕಂಥ ಶಬ್ದದ ಉದಯ ಹೇಗಾಯಿತು? ಈ ಶರೀರವನ್ನು ಧರಿಸಿ ಯಾವಾಗ ಇದನ್ನು ದಾಟಿ ಹೋಗ್ತಾನೋ ವ್ಯಕ್ತಿ, ಇದನ್ನು ಬೆಳಗುತ್ತಾ ಇರ್ತಕ್ಕಂಥ ಶುದ್ಧ ತತ್ವದಲ್ಲಿ ನೆಲೆನಿಲ್ತಾನೋ, ಅದನ್ನು ಕಂಡುಕೊಳ್ತಾನೋ, ಅದನ್ನು ಅರಿತಾನೋ, ಬ್ರಹ್ಮೈವ ಸಬ್ರಹ್ಮವಿತ್. ಒಬ್ಬ ಜ್ಞಾನಿಯ ಅಂತಿಮ ಒಂದು ಸ್ಥಿತಿ, ಒಬ್ಬ ಜ್ಞಾನಿಯ ಪರಮಾನುಭವ ಏನದು? ಅಹಂ ಬ್ರಹ್ಮಾಸ್ಮಿ, ಪರಬ್ರಹ್ಮ ತತ್ವ ಅದು ನಾನೇ. ಅದೇ ನಿಜವಾದ ಜ್ಞಾನವನ್ನು, ಈ ಅಧ್ಯಾತ್ಮ ವಿದ್ಯೆಯನ್ನು ನಾವು ಗಳಿಸೋದ್ರಿಂದ ನಮಗೇನು ಸಿಗುತ್ತೆ? ಬ್ರಹ್ಮ ಪದವಿ ಅನ್ನೋದು ಸಿದ್ಧಿಯಾಗುತ್ತೆ. ಹೇಳುವ ಶಬ್ದ ಭಾಷೆಯಲ್ಲಿ ಹೇಳ್ತೀವಿ ನಾವು ಅಷ್ಟೇ. ನಾನೇ ಆ ಪರಮತತ್ವ, ನಾನೇ ಆ ಆತ್ಮ ಅಂತಕ್ಕಂಥ ಅನುಭವ ಅವನಿಗಾಗ್ತದೆ. ಯಾವಾಗ ಅವನದನ್ನು ಅರಿತಾನೋ ಎಲ್ಲ ಬಂಧನದಿಂದ ಮುಕ್ತಿಯನ್ನು ಹೊಂದುತ್ತಾನೆ. ಯಾಕೆ? ಸೀಮಿತವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಜೀವನ ಮಾಡೋದಕ್ಕೆ ಹೆಸರು ಬಂಧನ. ಅಸೀಮದಲ್ಲಿ ಜೀವನ ಮಾಡೋದೇನಿದೆ ಅದಕ್ಕೆ ಹೆಸರು ಮುಕ್ತಿ. ಯೋ ವೈಭೂಮಾ ತತ್ಸುಖಂ ಉಪನಿಷತ್ತು ಹೇಳುತ್ತೆ. ಯಾವುದು ವಿಶಾಲವಾಗಿದೆಯೋ, ಯಾವುದು ವಿಶ್ವವ್ಯಾಪಕವಾಗಿದೆಯೋ ಅದಕ್ಕೆ ಹೆಸರು ಸುಖ. ಅದೇ ನಿಜವಾದ ಪರಬ್ರಹ್ಮ ತತ್ವ. ಮುಂದುವರಿಯುತ್ತೆ ನಾಳೆ ಚಿಂತನೆ. ರಾಮನಾಮವೊಮ್ಮೆ ನುಡಿ ಮನ, ರಾಮನಾಮವೊಮ್ಮೆ ಹಿಡಿಯಲಿ ಹೃದಯದ ವೀಣೆಯೊಮ್ಮೆ, ರಾಮನಾಮವೊಮ್ಮೆ ನುಡಿ ಮನ, ರಾಮನಾಮವೊಮ್ಮೆ ರಾಮ್ ಏನು ಮನವೇ, ರಾಯನು ಮನವೇ, ಬಾಯಿ ತೆರೆದು ಒಮ್ಮೆ, ಆಡಿದ ಮಾಡಿದ ನೋಡಿದ ಪಾಪವ, ಹೊರಹಾಯಲು ಬಿಡುವೊಮ್ಮೆ, ರಾಮನಾಮವೊಮ್ಮೆ ನುಡಿ ಮನ, ರಾಮನಾಮವೊಮ್ಮೆ ಮಾ ಏನು ಮನವೇ, ಮಾ ಏನು ಮನವೇ, ಬಾಯಿ ಮುಚ್ಚಿ ಒಮ್ಮೆ, ಬರಲೊಲ್ಲದು ಹಾದು ಹೋದ ಪಾಪವು, ರಾಮ ರಾಮ
ಗಿರಿಜಗೆ ಶಂಕರ ಬೋಧಿಸಿದಂತಹ ತಾರಕ ಮಂತ್ರವನೊಮ್ಮೆ ನೆನೆದು ನೆನೆದು ನೀ ಧನ್ಯನಾಗು ಮನ ರಾಮ ರಾಮ ಏನು ಇನ್ನೊಮ್ಮೆ ರಾಮ ನಾಮ ಒಮ್ಮೆ ನೋಡಿ ಮನ ರಾಮ ನಾಮ ಒಮ್ಮೆ श्रीरामचंद्र भगवान की पवन सुत हनुमान की बोलो भाई सब संतन की सद्गुरुनाथ महाराज की